ಅದೆಷ್ಟೋ ರಹಸ್ಯಗಳ ತನ್ನೊಳಗೆ ಅಡಗಿಸಿಕೊಂಡು ನೋಡುಗರ ಕಣ್ಣಿಗೆ ಪ್ರತಿ ಬಾರಿಯೂ ಹೊಸದಾಗಿ ಕಾಣಿಸೋ ಮಲೆನಾಡು. ಮಾನ್ಸೂನ್ನಲ್ಲಿ ಕಂಗೊಳಿಸೋ ಹಸಿರು, ಮಂಜು ತುಂಬಿಕೊಂಡು ನಾಚುವ ಬೆಟ್ಟಗುಡ್ಡಗಳು, ಎಡಬಿಡದೆ ಸುರಿವ ಮಳೆ, ಕಾಲಗರ್ಭದಲ್ಲಿ ಅವಿತು ಹೊರ ಪ್ರಪಂಚದ ಆಡಂಬರಕ್ಕೆ ಸಿಲುಕದೆ ಇಂದಿಗೂ ಅಭೇದ್ಯವಾಗಿ ನಿಂತಿರುವ ಕೋಟೆಗಳು, ಆಗುಂಬೆಯ ದಂಡಕಾರಣ್ಯದಲ್ಲಿ ಬೆಟ್ಟಗಳ ಸೀಳಿಕೊಂಡು ಹಾಲ್ನೊರೆಯಂತೆ ಧುಮ್ಮಿಕ್ಕುವ ಜಲಧಾರೆ, ಪಯಣದಲ್ಲಿ ಸಿಗುವ ಕೆಲವು ತಾಣಗಳು ಓಡುತ್ತಿರುವ ಕಾಲಕ್ಕೆ ಬ್ರೇಕ್ ಹಾಕಿ ನಮ್ಮನ್ನೇ ತಮ್ಮೊಳಗೆ ಸೆಳೆದುಕೊಂಡು ನಿಧಾನವಾಗಿ ಬದುಕಲು ಕಲಿಸುತ್ತವೆ. ಇದು ನಾ ಕಂಡ ತೀರ್ಥಹಳ್ಳಿಯ ಕೊನೆಯ ಎಪಿಸೋಡ್. ಈಗ ತೀರ್ಥಹಳ್ಳಿಯಿಂದ ಕವಲೇದುರ್ಗಕ್ಕೆ ಪ್ಲ್ಯಾನ್ ಇರೋದು. ಇನ್ನೊಂದು 8 ಕಿಲೋಮೀಟ್ರ್ ಕವಲೇದುರ್ಗ ಇಲ್ಲಿಂದ. ವಾ, ಸೂಪರ್ ಲೊಕೇಶನ್. ಮಲೆನಾಡ ಪ್ರತಿ ತಿರುವಲ್ಲಿ ನೋಡುಗರ ಕಣ್ಣಿಗೆ ಅಚ್ಚರಿ ಮೂಡಿಸುವ ತಾಣಗಳು ಲೆಕ್ಕಿಸದಷ್ಟಿವೆ. ಮೋಸ್ಟ್ಲಿ ನಾನು ಹೋದ ಸಲ ಆ ಕಡೆಯಿಂದ ಬಂದಿದ್ದೆ, ಈ ಕಡೆಯಿಂದ ಬಂದಿದ್ದೆ. ಕೋಟೆ ಈ ಕಡೆ ಅಲ್ಲ? ಲಾಸ್ಟ್ ಟೈಮ್ ಬಂದಾಗ ಅಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ ಇಲ್ಲಿ, ಇವಾಗ ಫುಲ್ ಡೆವಲಪ್ಮೆಂಟ್ ಇದೆ. ಮೊದಲ ಹೆಜ್ಜೆಯಿಂದಲೇ ಪ್ರಕೃತಿಯ ವಿಹಂಗಮ ಸೌಂದರ್ಯ ತೆರೆಯುತ್ತಾ ಹೋಗುತ್ತದೆ. ಎದುರಾಗುವ ಚಿಕ್ಕ ಜಲಪಾತದ ಜುಳುಜುಳುನಾದ ಕಿವಿಗಳಿಗೆ ಇಂಪಾಗಿ ಪಯಣದ ದಣಿವು ಮರೆಸುತ್ತದೆ. ಅತ್ತಿತ್ತ ಅಡಿಕೆ ಮರಗಳು, ಗದ್ದೆ, ಹಂಚಿನ ಮನೆ, ಅದು ಎಷ್ಟೋ ಮುಗ್ಧ ಮನಸ್ಸುಗಳ ಕನಸು. ಅಡ್ಡಲಾಗಿರುವ ಮರದ ಚೌಕಟ್ಟಿನ ಆಚೆ ಎರಡೂರ ಬೆಸೆಯುವ ಸೇತುವೆಯ ದಾಟಿ ಹೋದ ನನಗೆ ಸಿಕ್ಕಿತು ಒಂದು ಪುಟ್ಟ ಕ್ಯೂಟ್ ಫಾಲೋವರ್. ಹಸಿರು ರಾಶಿ ಮಧ್ಯೆಯ ಈ ಹಾದಿ ಹಿಡಿದು ಹೋದರೆ ಸಿಗುವುದೇ ಪ್ರಕೃತಿಯು ಬರೆದು ಕಾಲವೂ ಅಳಿಸಲಾಗದ ಸುಂದರ ದೃಶ್ಯ ಕಾವ್ಯ. ಪ್ರತಿ ಮಳೆಗಾಲವೂ ಇಲ್ಲಿ ಇತಿಹಾಸವ ಸವರಿಕೊಂಡ ಭದ್ರಕೋಟೆಯ ಪ್ರತಿ ಕಲ್ಲಿನ ಮೇಲೆಯೂ ಸುಂದರ ಕಾವ್ಯದ ಚಿತ್ತಾರವ ಬಿಡಿಸಿ ಜೀವ ತುಂಬುತ್ತದೆ. ಕೆಳದಿ ಸಂಸ್ಥಾನದ 4ನೇ ಹಾಗೂ ಕೊನೆಯ ರಾಜಧಾನಿ, ವೆಂಕಟಪ್ಪ ನಾಯಕ ನಿರ್ಮಿಸಿದ 3 ಸುತ್ತಿನ ಕೋಟೆ, ಕಾವಲು ದುರ್ಗ, ಕವಲೇದುರ್ಗ, ಭುವನಗಿರಿ ಎಂಬ ಹೆಸರಿನಿಂದ ಕರೆಯಲ್ಪಟ್ಟು ಇಂದು ಕವಲೇದುರ್ಗವಾಗಿ ಚಾರಣಿಗರ ನೆಚ್ಚಿನ ಸ್ಥಳವಾಗಿದೆ. ಮಳೆಗಾಲದಲ್ಲಿ ಕವಲೇದುರ್ಗಕ್ಕೆ ಟ್ರೆಕ್ಕಿಂಗ್ ಮಾಡೋದು ಈಸ್ ಆನ್ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್. ಕೋಟೆಯ 3ನೇ ದ್ವಾರವ ದಾಟಿದರೆ ಸಿಗುವುದೇ ಶಿಖರೇಶ್ವರನ ದೇವಸ್ಥಾನ. ಇದು ಮಳೆಗಾಲದಲ್ಲಿ ಭೂಲೋಕದ ಸ್ವರ್ಗವಾಗಿ ಕಂಗೊಳಿಸುವ ಕವಲೇದುರ್ಗ. ಕೋಟೆಯ ಮೇಲ್ಭಾಗದಲ್ಲಿರುವ ಅವಶೇಷಗಳು ಅಂದಿನ ಅರಮನೆಯ ಚಿತ್ರಣವನ್ನು ಕಟ್ಟಿಕೊಡುತ್ತದೆ. ಈ ಕವಲೇದುರ್ಗದ ಮುಖ್ಯ ಆಕರ್ಷಣೆಯೇ ಈ ತಿಳಿನೀಲಿ ಕೊಳ. ಸ್ಫಟಿಕದ ಹಾಗೆ ಕಣ್ಣು ಕುಕ್ಕುವಂತೆ ಹೊಳೆಯುತ್ತದೆ. ಕವಲೇದುರ್ಗ ಮುಗಿಸ್ಕೊಂಡೆ ಸರಿಯಾಗಿ ಮಳೆ ಹೊಡಿತಾ ಇದೆ. ಇಲ್ಲಿಂದ ಮಾಸ್ತಿಕಟ್ಟೆ, ಅಲ್ಲಿ ಪಾಸ್ ತಗೊಂಡು ಅದಾದಮೇಲೆ ಮಾಣಿ ಡ್ಯಾಮು, ಅದು ಇವಾಗ ಪ್ಲ್ಯಾನು. ಮಳೆ ಮಾತ್ರ ಸಿಕ್ಕಾಪಟ್ಟೆ ಇದೆ. ಕುದುರೆ ಮುಖ ಹೋದಾಗಲೂ ಈ ಥರ ಸಿಕ್ಕಿರಲಿಲ್ಲ. ಇವಾಗ ಇಲ್ಲಿ ಸರಿಯಾಗಿ ಮಳೆ ಇದೆ. KPC ಆಫೀಸಲ್ಲಿ
ಪರ್ಮಿಷನ್ ಎಲ್ಲ ತೊಗೊಂಡು ಫಾರ್ಮ್ ಫಿಲಪ್ ಮಾಡಿ ಗೌರ್ಮೆಂಟ್ ಎಂಪ್ಲಾಯ್ ಯಾರು ಇದ್ದರೆ ಅವ್ರದ್ದು ಫಾರ್ಮ್ದು ID ಕೊಟ್ಬಿಟ್ಟು ಅದಕ್ಕೆ ಒಂದು ಪಾಸ್ ಕೊಡ್ತಾರೆ. ಅಲ್ಲಿಂದ ಮಾಣಿ ಚಕ್ರ ಮತ್ತು ಸಾವೇಕ್ಲನ್ನು ನೋಡ್ಕೋಬೋದು. ಇವಾಗ ಮಾಣಿ ಹೋಗ್ತಾ ಇದ್ದೀವಿ. ಇದು ಮಾಣಿ ಡ್ಯಾಮ್. ಓ ಶಿಟ್ ಮ್ಯಾನ್, ಶರ್ಟ್ ಸಾಕಾಗಿದೆ. ಓಹೋ ಓಹೋ ಓಹೋ. ಮೋಡದ ಮರೆಯಲ್ಲಿ ಮಾಣಿ ಅಣೆಕಟ್ಟು ಇದು ಭುವಿಯೋ ಇಲ್ಲ ಸ್ವರ್ಗದ ನೆಲೆಯೋ ಎಂಬ ಭಾವನೆ ಮೂಡಿಸಿತ್ತು. ಪಶ್ಚಿಮ ಘಟ್ಟದ 11 ಬೆಟ್ಟಗಳ ಮಧ್ಯದಲ್ಲಿ ಇರುವ ಈ ಅಣೆಕಟ್ಟಿಗೆ ಬೆಟ್ಟದ ಮೇಲಿನ ಬಟ್ಟಲು ಎಂದು ಸ್ಥಳೀಯರು ಕರೆಯುತ್ತಾರೆ. ಸಕ್ಕಲ ಚಳಿ ಹೊಡಿತಾ ಇದೆ ಬೆಳಗ್ಗೆಯಿಂದ ನೆಂದು. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಇದೆ ಸಾವೇಕ್ಲು. ಇಲ್ಲಿ ತಪ್ಪಾಗಿ ಬಂದುಬಿಟ್ಟಿದ್ದೆ, ಈ ಕಡೆ ಅಲ್ಲವಂತೆ. ಸಾವೇಕ್ಲು ರಿಸರ್ವೇರ್ ಅಂತ ಹಾಕಬೇಡಿ, ಸಾವೇಕ್ಲು ಡ್ಯಾಮ್ ಅಂತ ಹಾಕಿ. ಆ ಕಡೆಯಿಂದ ಟಾರ್ ರೋಡಿಂದ ಮತ್ತೆ ಮುಂದೆ 5 ಕಿಲೋಮೀಟ್ರ್. ಸ್ವಲ್ಪ ರೋಡ್ ಕೆಟ್ಟೋಗಿದೆ. ಇಲ್ಲೇ ಟೈಮ್ ಆಗೋಯ್ತು ಅನಿಸುತ್ತೆ. ಚಕ್ರ ನೋಡೋಣ, ಟೈಮ್ ಇದ್ದರೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ. ಸಾವೇಕ್ಲಿನ ಇಲ್ಲಿಂದ 1 ಕಿಲೋಮೀಟರ್ ಇದೆ. ರೋಡ್ ಅಷ್ಟು ಸರಿ ಇಲ್ಲ. ಬಂತು ಸಾವೇಕ್ಲು. ಅಗಾಧ ಜಲರಾಶಿಯ ಹಿಡಿದಿಡುವ ಈ ಸಾವೇಹಕ್ಲು ಡ್ಯಾಮ್ನ ವೈಶಿಷ್ಟ್ಯತೆಯೇ ಈ ಸಿಂಕ್ ಹೋಲ್. ಜಲಾಶಯ ತುಂಬಿದಾಗ ಇಲ್ಲಿಂದ ಧುಮುಕುವ ನೀರು ದೈತ್ಯಾಕಾರದ ಜಲಧಾರಿಯ ಗುಪ್ತಗಾಮಿನಿ ಹಾಗೆ ಕಾಣುತ್ತದೆ. 2024ರಲ್ಲಿ ತುಂಬಿದಾಗ ಸಿಂಕ್ ಹೋಲ್ನ ಚಿಕ್ಕ ತುಣುಕು ಇಲ್ಲಿದೆ. ಮನೆಗಳು ನೋಡಿ ಎಷ್ಟು ಹಳೇದಿದೆ, ಎಲ್ಲ ಹಳೆ ಮನೆಗಳು, ಆದರೂ ಎಷ್ಟು ಸಕ್ಕತ್ತಾಗಿದೆ. ಮಾಲ್ಗುಡಿ ಶೂಟ್ ಆಗಿದ್ದು ಇಲ್ಲೇ. ಕೆಲವೊಂದು ಅಂಗಡಿಗಳು, ಕೆಲವೊಂದು ಮನೆಗಳು ನೋಡ್ತಾ ಇದ್ರೆ ಹಂಗೆ ಲೈಕ್ ಆ ದೃಶ್ಯ ಎಲ್ಲ ಕಣ್ಮುಂದೆ ಬರ್ತಾ ಇದೆ. ಶಂಕರ್ನಾಗ್ ಅವರು ಈ ದಿನ ಏನಕ್ಕೆ ಆರಿಸ್ಕೊಂಡ್ರು ಅಂತ ಇವಾಗ ಗೊತ್ತಾಗ್ತಿದೆ. ಸರಿಯಾಗಿ ಹೊಡಿತಾ ಇದೆ ಆಗುಂಬೆ ಘಾಟಿಲಿ. ಈ ಆಗುಂಬೆನ ಚಿರಾಪುಂಜಿ ಆಫ್ ದ ಸೌತ್ ಅಂತ ಹೇಳ್ತಾರೆ. ದಕ್ಷಿಣ ಭಾರತದ ಚಿರಾಪುಂಜಿ. ಅತಿ ಹೆಚ್ಚು ಮಳೆ ಬೀಳೋದು ಈಗ ಆಗುಂಬೆ ಘಾಟಿಲೇ. ಹಂಗೆ ಅವಾಗವಾಗ ಮರಗಳು ಬೀಳ್ತವೆ, ಅದು ಬೇರೆ ವಿಷಯ. ಬಟ್ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶ ಅಂದರೆ ಕರ್ನಾಟಕದಲ್ಲಿ ಇದು ಆಗುಂಬೆ. ಫಸ್ಟು ಚಿರಾಪುಂಜಿ, ಸೆಕೆಂಡ್ ಆಗುಂಬೆ. ಕೆರೆನಾ ಇದು? ಹಾಂ, ಇದೇ ಕೆರೆ. ನನಗೆ ಇಲ್ಲೇ ಬರಬೇಕಾಗಿತ್ತು. ಇಲ್ಲಿಗೆ ಬಂದು ಮತ್ತೆ ವಾಪಸ್ ಹೋಗ್ತೀನಿ ಅಷ್ಟೇ. ಕೆಲವೊಂದು ಜಾಗಗಳನ್ನ ಬರೀ ಪದಗಳಲ್ಲಿ ವರ್ಣಿಸೋದು ಕಷ್ಟ ಸಾಧ್ಯ. ಆಗುಂಬೆಯ ಆಕರ್ಷಣೆ ಆಗಿರೋ ಈ ಕೆರೆ ಸುತ್ತಲಿನ ಪರಿಸರ ಮಾತೆಲ್ಲ ಮರೆಸಿ ಮೌನಿಯನ್ನಾಗಿಸುತ್ತದೆ. ಸೋಮೇಶ್ವರ ಅಭಯಾರಣ್ಯದ ಕಾಡು ಬಿಟ್ಟು ಜನರು ಕೊಡುವ ತಿಂಡಿಗೆ ಮಾರು ಹೋದ ಕೋತಿಗಳು, ಬೆಟ್ಟದ ಅಂಚಿನಿಂದ ಕೆಳಗೆ ಹಾವಿನಂತೆ ಹರಡಿಕೊಂಡಿರುವ ದಾರಿಯಲ್ಲಿ ಒಂದರ ಹಿಂದೊಂದು ಸದ್ದು ಮಾಡಿ ಸಾಗುವ ವಾಹನಗಳ ಆ ಗದ್ದಲ ಆಗುಂಬೆಯ ನೀರವ ಮೌನದಲ್ಲಿ ಮರೆಯಾಗುತ್ತದೆ. ಆಗುಂಬೆ ಕಡೆ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡಬೇಡಿ. ಜೋಗಿಗುಂಡಿ ಅಂತ ಎಂಟ್ರಿ ಟಿಕೆಟ್ 100 ರೂಪಾಯಿ ಮತ್ತು 15 ರೂಪಾಯಿ ಪಾರ್ಕಿಂಗ್ ಅಂತ ತಗೋತಾರೆ.
ಒಂದು 5 ನಿಮಿಷ ಅಷ್ಟೇ ಆ ಸರ್ಕಲಿಂದ. ಈ ಜೋಗಿಗುಂಡಿ ನೋಡಿಕೊಂಡು ನಾನು ವಾಪಸ್ಸು ಬೆಂಗಳೂರಿಗೆ ಹೊರಡ್ತೀನಿ. ಬಂತು, ಇನ್ನು 1 ನಿಮಿಷದಲ್ಲಿ 300 ಮೀಟ್ರಲ್ಲಿ ಆ ಪಾರ್ಕಿಂಗ್ ಜಾಗ ಸಿಗುತ್ತೆ. ಅಲ್ಲಿಂದ ಒಂದು ಸ್ವಲ್ಪ ಹೊತ್ತು ನಡ್ಕೊಂಡು ಹೋದರೆ ಜೋಗಿಗುಂಡಿ ಇಲ್ಲೇ ಬಂತು. ಇಲ್ಲೇ ರೈಟ್ ಸೈಡ್ಗೆ ಹೋದರೆ ಜೋಗಿಗುಂಡಿ ಫಾಲ್ಸ್. ದುರ್ಗಮ ಹಾದಿಯ ದಾಟಿ ದಟ್ಟ ಕಾನನದ ಮಧ್ಯೆ ಹಾಲ್ನೊರೆಯಂತೆ ಬೋರ್ಗರೆದು ಹರಿದು ಬರುವ ಜೋಗಿಗುಂಡಿ ಜಲಪಾತ. ಇಂತಹ ಅದೆಷ್ಟೋ ಜಲಪಾತಗಳು ಆಗುಂಬೆಯ ಮಡಿಲಲ್ಲಿ ಮಾನವನ ನಂಟಿಲ್ಲದೆ ತಮ್ಮಷ್ಟಕ್ಕೆ ತಾವು ಗಮ್ಯವ ಸೇರುತ್ತವೆ. ಕಲ್ಲಿನ ಕೋಟೆಯ ಗತಕಾಲದ ಇತಿಹಾಸದಿಂದ ಸದಾ ಮಳೆಯಲ್ಲೇ ಮಿಂದೇಳುವ ಆಗುಂಬೆಯವರೆಗೆ ಇನ್ನು ಅದೆಷ್ಟೋ ಮಲೆನಾಡ ತಾಣಗಳು ಪಯಣಿಗರ ಮನಸ ಪುಳಕಿತಗೊಳಿಸುತ್ತವೆ. ನಾನು ಕಂಡ ತಾಣಗಳನ್ನು ಆದಷ್ಟು ಬಣ್ಣಿಸಲು ಪ್ರಯತ್ನವೂ ಪಟ್ಟಿದ್ದೇನೆ. ಇನ್ನೊಂದು ಸುಂದರ ಪಯಣದಲ್ಲಿ ಮತ್ತೆ ಭೇಟಿಯಾಗೋಣ.